ಇವತ್ತು ಹೇಳ್ಕೊಡ್ತಾ ಇರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 15th ಆಫ್ ಏಪ್ರಿಲ್ 2025ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡ್ದೇ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಕ್ಸ್ನೆಸ್ ಹಾಗೆಯೇ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಓಪನ್ ಮಾಡಿಕೊಂಡು ತಾವು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಫಸ್ಟ್ ಸ್ಟಾಕ್ ಬಂದು ಮಾರುತಿ ಸುಜುಕಿ. ಓಕೆನಾ? ಸೊ ಗೈಸ್, ಮಾರುತಿ ಸುಜುಕಿ ಸ್ಟಾಕ್ನ ನಾನು 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಹೇಳ್ತೀನಿ. ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಇದು ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗ್ತಿತ್ತು. ಓಕೆನಾ? ಟ್ರೆಂಡ್ ಲೈನ್. ಬಟ್ ನೋಡಿ, ಈ ಪಾಯಿಂಟಲ್ಲಿ ನೋಡಿ ಬ್ರೇಕ್ಔಟ್ ಕೊಟ್ಟಿದೆ. ಅರ್ಥ ಆಯ್ತಾ? ಬ್ರೇಕ್ ಔಟ್ ಕೊಟ್ಟು ನೋಡಿ ವಾಪಸ್ ಅದೇ ಟ್ರೆಂಡ್ ಲೈನ್ನ ರೀಟೆಸ್ಟ್ ಆಗಿದೆ. ಓಕೆನಾ? ರೀಟೆಸ್ಟ್ ಆಗಿದೆ. ಇದು ಪಾಯಿಂಟ್ ನಂಬರ್ 1. ಓಕೆನಾ? ಪಾಯಿಂಟ್ ನಂಬರ್ 2 ನೋಡ್ಕೊಳ್ಳಿ. ನಾನು ಇದೇ ಬಾಟಮಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ಸಪೋರ್ಟ್ 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 ಆ್ಯಂಡ್ ಸಪೋರ್ಟ್. ಓಕೆನಾ? ಪ್ರೈಸ್ ಇಸ್ ಆಲ್ಸೋ ಆನ್ ಟ್ರೆಂಡ್ ಲೈನ್ ಸಪೋರ್ಟ್. ಓಕೆನಾ? ದಿಸ್ ಈಸ್ ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3, ನಾನು ಆಲ್ ದ ವೇ ಫ್ರಮ್ ದ ಟಾಪ್. ಓಕೆನಾ? ನೋಡಿ, ಈ ಟಾಪಿಂದ ಈ ಬಾಟಮ್ವರೆಗೂ ಫಿಬೋನಾಚಿ ಹಾಕ್ತೀನಿ. ಓಕೆನಾ? ಸೊ ನೀವು ಇಲ್ಲಿ ಕ್ಲಿಯರ್ ಕಟ್ಟಾಗಿ ನೋಡ್ಬೋದು, ಪ್ರೈಸು ಎಕ್ಸಾಕ್ಟಾಗಿ 50% ಲೆವೆಲ್ಸ್ ಹತ್ರ ಇದೆ. ಅಂದರೆ 618 ಲೆವೆಲ್ಸಿಂದ ಒಂದು ರಿಜೆಕ್ಷನ್ ಫೇಸ್ ಆಗಿದೆ. ಅರ್ಥ ಆಯ್ತಾ? ಸೊ ಸಿನಾರಿಯೋಸ್ ಎಲ್ಲ ಬೈಯಿಂಗ್ ಕಡೆ ಇರೋದ್ರಿಂದ ನಾವು ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಓಕೆನಾ? ನಾಳೆ ಯಾವ ಲೆವೆಲ್ಸಲ್ಲಿ ಬೈ ಮಾಡ್ತೀರಾ ಅಂದರೆ, ಪ್ರೈಸು ನೋಡಿ ಈ ಲೆವೆಲ್ಸ್ ಮೇಲ್ಗಡೆ ಸಸ್ಟೇನ್ ಆಗಬೇಕು. ಆವಾಗ ಫಿಬೋನಾಚಿದು 618 ಲೆವೆಲ್ಸ್ ಕೂಡ ಬ್ರೇಕ್ ಆಗುತ್ತೆ. ಓಕೆನಾ? ಬೈ ವೆನ್ ಪ್ರೈಸ್ ಕ್ರಾಸಸ್ 11,700. ಅರ್ಥ ಆಯ್ತಾ? 11,700 ಲೆವೆಲ್ಸ್ ಮೇಲ್ಗಡೆ ಸಸ್ಟೇನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಬರೋದು ಡೈರೆಕ್ಟ್ಲಿ 11,800 ಹತ್ರ. ಬಟ್ ನೀವು 11,750 ಫಸ್ಟ್ ಟಾರ್ಗೆಟ್ ಇಟ್ಕೊಳ್ರಿ. ಟಾರ್ಗೆಟ್ ನಂಬರ್ 2 ಬಂದು 11,800 ಇಟ್ಕೊಳ್ಳಿ. ಅರ್ಥ ಆಯ್ತಾ? ಅಲ್ಟಿಮೇಟ್ ಟಾರ್ಗೆಟ್ ನಂಬರ್ 3 ಎಲ್ಲಪ್ಪ ಬರೋದು ಅಂದರೆ 11,860 ಹತ್ರ ನಿಮ್ಮದು ಟಾರ್ಗೆಟ್ ನಂಬರ್ 3 ಬರೋದು, ಅಲ್ಟಿಮೇಟ್ ಟಾರ್ಗೆಟ್. ಓಕೆನಾ? 11,700 ಲೆವೆಲ್ಸ್ ಮೇಲ್ಗಡೆ ಸಸ್ಟೇನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. 11,750 ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 1, 11,800 ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 2, ಟಾರ್ಗೆಟ್ ನಂಬರ್ 3 ಇಸ್ ಗೋನ್ ಬೆಟ್ 11,860. ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ನೌ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೊ ಗೈಸ್, ಸೆಲ್ಲಿಂಗಿಗೆ ನೋಡಿ, ನಾನು ಈ ಝೋನ್ ಕೆಳಗಡೆ ಹೇಳ್ತೀನಿ ನಿಮಗೆ ಸೆಲ್ಲಿಂಗಿಗೆ. ಓಕೆನಾ? ದಟ್ ವಿಲ್ ಬಿ ಸಮ್ವೇರ್ ಅರೌಂಡ್ 11,500. 11,500 ಲೆವೆಲ್ಸ್ ಕೆಳಗಡೆ ಸಸ್ಟೇನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಬಂದು 11,450 ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 1. ಇಲ್ಲಿ ಈ ಬಾಟಮು ನಿಮ್ಮದು ಟಾರ್ಗೆಟ್ ನಂಬರ್ 1. ಟಾರ್ಗೆಟ್ ನಂಬರ್ 2 ಬಂದು ನಿಮ್ಮದು ಸಮ್ವೇರ್ ಅರೌಂಡ್ ಯಾವ ಝೋನ್ ಹತ್ರ ಬರುತ್ತೆ ಅಂದರೆ 11,400 ಆರ್ 11,350. ಇವೆರಡು ನಿಮ್ಮದು ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? 11,500 ಲೆವೆಲ್ಸ್ ಕೆಳಗಡೆ ಸಸ್ಟೇನ್ ಆಗ್ತಿದ್ದಂಗೆ ಅಂದರೆ ಬ್ರೇಕ್ ಡೌನ್ ಕೊಡ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 11,450 ವಿಲ್ ಬಿ ಟಾರ್ಗೆಟ್ ನಂಬರ್ 1. ಟಾರ್ಗೆಟ್ ನಂಬರ್ 2 ಬಂದು 11,400 ಆರ್ 11,350 ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 2. ಟಾರ್ಗೆಟ್ ನಂಬರ್ 2 ಏನಕ್ಕಪ್ಪ 2 ಕೊಟ್ಟೆ ಅಂದರೆ 11,400 ಆರ್ 11,350. 11,400 ಹತ್ರ ಪ್ರೈಸ್ ಏನಾದರೂ ಬಂದ ತಕ್ಷಣ ಮುಕ್ಕಾಲು ಕ್ವಾಂಟಿಟಿ ಓಕೆನಾ ಬುಕ್ ಮಾಡಿಬಿಡಿ. ಇನ್ನು ಮಿಕ್ಕಿರೋ ಇದು ಕಾಲ್ ಕ್ವಾಂಟಿಟಿನ 11,350ವರೆಗೂ ಇಡಿ. ಅರ್ಥ ಆಯ್ತಾ? ದಿಸ್ ವಾಸ್ ರಿಲೇಟೆಡ್ ಟು ಮಾರುತಿ ಸುಜುಕಿ. ನೌ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟಾಕ್. ಓಕೆ ಗೈಸ್, ಸೊ ನೆಕ್ಸ್ಟ್ ಸ್ಟಾಕ್ ಬಂದು ನೋಡಿ HCL ಟೆಕ್. ಓಕೆನಾ?
ಸೊ ಗೈಸ್ ಎಚ್ ಸಿ ಎಲ್ ಟೆಕ್ ಆನ್ 15 ಮಿನಿಟ್ ಟೈಮ್ ಫ್ರೇಮ್ ನೋಡಿ. ಫಸ್ಟು ನಾನು ಒಂದು ಟ್ರೆಂಡ್ ಲೈನ್ ಎಳಿತೀನಿ ಹೀಗೆ, ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಮುಂದೆ ನೋಡಿ ಸಪೋರ್ಟ್ 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 ಆ್ಯಂಡ್ ಸಪೋರ್ಟ್. ಪ್ರೈಸು ಟ್ರೆಂಡ್ ಲೈನ್ ಸಪೋರ್ಟ್ ಮೇಲೆ ಇದೆ, ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ಇಲ್ಲಿ ನೋಡಿ, ದಿಸ್ ಈಸ್ ಲೋ, ದಿಸ್ ಈಸ್ ಹೈ, ದಿಸ್ ಈಸ್ ಹೈಯರ್ ಲೋ. ಹೈಯರ್ ಹೈ ನೋಡಿ, ಈ ಹೈ ಬ್ರೇಕ್ ಮಾಡಿಲ್ಲ, ಅರ್ಥ ಆಯ್ತಾ? ಇಲ್ಲಿಂದಾನೇ ರಿಜೆಕ್ಷನ್ ಫೇಸ್ ಆಗಿದೆ ಸೇಮ್, ಅರ್ಥ ಆಯ್ತಾ? ಇನ್ನೊಂದ್ಸರಿ ಹೇಳ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಗಿವ್ ಮಿ ಅ ಸೆಕ್. ಓಕೆ, ಸೊ ಗೈಸ್ ದಿಸ್ ವಾಸ್ ಲೋ, ಹೈ, ಹೈಯರು, ಹೈಯರ್ ಲೋ, ಹೈಯರ್ ಹೈ. ಓಕೆನಾ? ಹೈಯರ್ ಹೈ ಇದ್ರೂ ಮೇಲ್ಗಡೆ ಇರಬೇಕಾಗಿತ್ತು, ಬಟ್ ಇಲ್ಲ, ಸೇಮ್ ಲೆವೆಲ್ಸಿಂದ ಫಾಲ್ ಆಗಿದೆ, ಅರ್ಥ ಆಯ್ತಾ? ಇದು ನೋಡಿ, ಇದು ಡಬಲ್ ಟಾಪ್ ಪ್ಯಾಟರ್ನ್ ಥರ ಕಾಣಿಸ್ತಿದ್ಯಾ? ಓಕೆನಾ? ಡಬಲ್ ಟಾಪ್ ಪ್ಯಾಟರ್ನ್ ಥರ ಕಾಣಿಸ್ತಾ ಇದೆ, ಓಕೆನಾ? ನೆಕ್ಸ್ಟು ನೋಡಿ, ನಾನು ರೀಸೆಂಟ್ ಬಾಟಮಿಂದ ಫಿಬೋನಾಚಿ ಹಾಕ್ತೀನಿ. ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕಿದ್ರೆ ನೀವು ಇಲ್ಲಿ ಕ್ಲಿಯರ್ ಕಟ್ಟಾಗಿ ನೋಡ್ಬೋದು, ಪ್ರೈಸು ಎಕ್ಸಾಕ್ಟಾಗಿ 618 ಲೆವೆಲ್ಸ್ ಮೇಲೆ ಇದೆ, ಮೇಕ್ ಆರ್ ಬ್ರೇಕ್ ಲೆವೆಲ್ಸ್ ಹತ್ರ ಇದೆ, ಓಕೆನಾ? ಸೊ ನೆಕ್ಸ್ಟು ನೋಡ್ಕೊಳ್ಳಿ, ನಾನು ಒಂದು ಟ್ರೆಂಡ್ ಲೈನ್ ಎಳಿತೀನಿ, ಓಕೆನಾ? ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಸೊ ಗೈಸ್, ಇವಾಗ ನಾವು ಫಸ್ಟು ಸೆಲ್ಲಿಂಗ್ ಬಗ್ಗೆ ಮಾತಾಡೋಣ, ಓಕೆನಾ? ಸೊ ನಾಳೆ ಯಾವ ಲೆವೆಲ್ಸಲ್ಲಿ ಸೆಲ್ ಮಾಡ್ತೀರಾ ಅಂದರೆ, ಸೊ ಗೈಸ್, ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 1380. 1380 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 is gonna be 1370. Target number 2 is gonna be 1360. This will be your target. 1380 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 1370 will be your target number 1. 1360 will be your target number 2. ಅರ್ಥ ಆಯ್ತಾ? Now let us talk about buying, ಓಕೆನಾ? ಸೊ ಗೈಸ್, ನಾಳೆ ಯಾವ ಲೆವೆಲ್ಸಲ್ಲಿ ಬೈ ಮಾಡ್ತೀನಿ ಅಂದರೆ, ನಿಮಗೆ 2 ಆಪ್ಷನ್ ಇರುತ್ತೆ. ಒಂದು 1395 ಮೇಲ್ಗಡೆ ಸಸ್ಟೇನ್ ಆಗ್ತಿದ್ದಂಗೆ ಬೈ ಮಾಡಿ, ಇಲ್ಲ 1400, ಅರ್ಥ ಆಯ್ತಾ? ಸಾರಿ, ಬೈ ವೆನ್ ಪ್ರೈಸ್ ಕ್ರಾಸಸ್ 1395 ಆರ್ 1400, ಅರ್ಥ ಆಯ್ತಾ? ಇವೆರಡರ ಮೇಲೆ ಎಲ್ಲ ನಿಮ್ಗೆ ಕಂಫರ್ಟೇಬಲ್ ಆಗುತ್ತೋ ಅಂದರೂ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಬಂದು 1410, ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 2 ಬಂದು 1420, ಅರ್ಥ ಆಯ್ತಾ? 1395 or 1400 ಲೆವೆಲ್ಸ್ ಮೇಲ್ಗಡೆ ಬ್ರೇಕ್ಔಟ್ ಸಿಗ್ತಿದ್ದಂಗೆ ಬೈಯಿಂಗ್ ನೋಡಿ. 1410 ವಿಲ್ ಬಿ ಟಾರ್ಗೆಟ್ ನಂಬರ್ 1, 1420 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 2, ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.